ಮುಳುಬಾಗಿಲಿನ ಸಮಸ್ತ ಜನತೆಗೆ 2024ರ ಹೊಸ ವರ್ಷದ ಶುಭಾಶಯಗಳು. 2023ನೇ ವರ್ಷ ಕಳೆದಿದ್ದೀವಿ. ಆ ತಿಂಗಳಲ್ಲಿ ಆ ವರ್ಷದಲ್ಲಿ ಕೊರೋನಾ ಇರಲಿಲ್ಲ. ಅದಕ್ಕೆ ಮೊದಲು ಒಂದೆರಡು ವರ್ಷ ಭಾಳ ತೊಂದರೆ ಕೊಡ್ತು ನಮಗೆ. ನಾವು ಆ ಟೈಮ್ನಲ್ಲೂ ಹಗಲು ರಾತ್ರಿ ನಾವು ಓಡಾಡಿದ್ದೀವಿ, ಭಯ ಪಟ್ಟಿಲ್ಲ, ಮಾಸ್ಕ್ ಹಾಕ್ಕೊಂಡೇ ಕೆಲಸ ಮಾಡಿದ್ದೀವಿ. ನಿಮ್ಗೆ ಗೊತ್ತಿದೆ. ಈಗ ಮತ್ತೆ ಅದು ಶುರುವಾಗಿದೆ. ಆ ತಳಿ ಸ್ವಲ್ಪ ಹುಷಾರಾಗಿದೆ. ಇನ್ನು ಮಾಸ್ಕ್ ಕಡ್ಡಾಯ ಆಗಿಲ್ಲ, ಆದಾಗ ನೀವು ಉಪಯೋಗಿಸ್ಬೇಕು. ಅದು ಅಷ್ಟೊಂದು ಆತಂಕ ಪಡುವಂಥ ಅದು ಕಾಯಿಲೆಲ್ಲ ಈಗ ಬಂದಿರೋದು. ಭಯ ಪಡಬೇಡಿ. ಅಂದರೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಈ ಒಂದು 206ನೇ ಭೀಮಾ ಗೊರಂಗಾವ್ ವಿಜಯೋತ್ಸವದ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದಲಿತ ಮುಖಂಡರಾದಂಥ ಮೆಕ್ಯಾನಿಕ್ಸಿನ್ ಅವರು ಆಯೋಜನೆ ಮಾಡಿದ ಕಾರ್ಯಕ್ರಮ. ನನ್ನ ಪದೇ ಪದೇ ಕರೆಯೋರು, ನೀವು ಬರಬೇಕು ಅಂತ. ಒಂದು 7 ತಿಂಗಳಿಂದ ಎಲೆಕ್ಷನ್ ಆದಾಗಲಿಂದ ಕರೀತಾ ಇದ್ರು. ನಾನು ಒಂದು 6 ತಿಂಗಳು ಬರಬಾರ್ದು ಅಂತ ಅಂದ್ಕೊಂಡು ಪಬ್ಲಿಕ್ ಫಂಕ್ಷನ್ಗೆ ಅಂತ 6 ತಿಂಗಳಾದ್ಮೇಲೆ 7ನೇ ತಿಂಗಳಿಗೆ ಬಂದಿದ್ದೀನಿ. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಕೋಲಾರಕ್ಕೆ ಬಂದಿದ್ದೆ. ಏನಾದ್ರು ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅಲ್ಲಿ ಬೆಟ್ಟದ ಮೇಲೆ ಆದಿಮ ಕಾರ್ಯಕ್ರಮ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು, ಮಾದೇವಪ್ಪನವರು, ಬೈತಿ ಸುರೇಶ್ ಅವರು ಎಲ್ಲ ಮಂತ್ರಿಗಳು, ಆಮೇಲೆ ಇನ್ನೊಬ್ಬರು ಸುಧಾಕರ್, MC ಸುಧಾಕರ್ ಅವರು, ನಮ್ಮ ಪುತ್ತೂರು ಮಂಜಣ್ಣವರು, ಬಂಗಾರಪೇಟೆ MLA ಅವರು, ಮಾಲೂರು MLA ಅವರು, ನಮ್ಮ MLC ಅನಿಲ್ ಅವರು ಎಲ್ಲರೂ ಬಂದಿದ್ರು. ಭಾಳ ಚೆನ್ನಾಗಿತ್ತು ಕಾರ್ಯಕ್ರಮ. 3-4 ಗಂಟೆ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೇಳಿ ಎಲ್ಲ ಆನಂದ ಪಟ್ಟರು ಮುಖ್ಯಮಂತ್ರಿಗಳು. ಅವರೆಲ್ಲ ಭಾಷಣ ಚೆನ್ನಾಗಿ ಮಾಡಿದ ಸಾಹೇಬರು. ಇವತ್ತು ನನಗೆ ಒಂದು ಇಷ್ಟ ಏನಂದ್ರೆ, ನಮ್ಮ ಜನಾಂಗದವ್ರು ಆಡ್ತಾರಲ್ಲ, ಅದಕ್ಕೆ ಸರಿಸಾಟಿನೇ ಇಲ್ಲ ಹಾಡುಗಳು. ಭಾಳ ಇಷ್ಟ ನನಗೆ ಕೇಳಬೇಕು ಅಂತ. ಮೊನ್ನೆ ಒತ್ತಾಯದ ಮೇಲೆಗೆ ಒಂದು ಹಾಡಾಡಿದ್ರು ನಮ್ಮ ಶಿವಕುಮಾರಲ್ಲಿ, ಶಿವರಾಜ್ ಡೊಳ್ಳಳ್ಳಿ ಶಿವಪ್ರಸಾದ್. ಎಲ್ಲ ಮಾಯಾ ನೀವು ಮಾಯಾ ನಾವು, ಅದು ನಾನು ಕಲ್ತ್ಬಿಟ್ಟು ಆಡೋಣ ಅಂತಿದ್ದೀನಿ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ. ನನಗೆ ಸ್ವಲ್ಪ ಕಲಿಸ್ಬೇಕು. ನಮ್ಮ ಮದ್ದೇರಿ ಅಲ್ಲ ಇವರು ಜಗದೀಶ್ ಸತೀಶ್ ಇವರೆಲ್ಲ, ಜನಪದ ಜಗದೀಶ್ ಅವರು, ನಮ್ಮ ಕೋಲಾರ ಸತೀಶ್ ಅವರು, ಇವರಿಬ್ರು ಜೋಡಿ ಮಹಾನ್ ಜೋಡಿ. SV ಬಾಲಸುಬ್ರಹ್ಮಣ್ಯಂ ಗಂಡಸಾಲ ಇದ್ದಂಗೆ ಅವರಿಬ್ರು ಆಡೋದ್ರಲ್ಲಿ ನನಗೆ ಭಾಳ ಇಷ್ಟ ಆಯಿತು. ಇವತ್ತು ರಾಮಚಂದ್ರ ಅವರು ಇದ್ದಾರೆ ವೇದಿಕೆ ಮೇಲೆ, ವಾಸುದೇವ ರೆಡ್ಡಿ ಅವರು ಇದ್ದಾರೆ, ನಮ್ಮ ಬಾಲು ಇದ್ದಾರೆ, ಆಮೇಲೆ ನಮ್ಮ RK ಮೇಷ್ಟ್ರು ಇದ್ದಾರೆ, ರಾಜೇಂದ್ರ ಅವರು, ವಿಶ್ವನಾಥಾಚಾರಿ, ಆಮೇಲೆ ನಮ್ಮ ಗಡ್ಡೂರು ಪ್ರಕಾಶ್ ಅವರು, ಚಿನ್ನಪ್ಪನವರು, ಅಂಬ್ಲಿಕಲ್ ವೆಂಕಟಪತಿಯವರು, ನಮ್ಮ ಬೇವಳ್ಳಿ ಮೂರ್ತಿಯವರು, ಇನ್ನೂ ಅನೇಕರು. ಯಾರು ಹೆಸರು ಬಿಟ್ಟಿದ್ದಾರೆ ಅನ್ಯತೆ ಭಾವಿಸಬೇಡಿ. ಅದಿಷ್ಟೆಲ್ಲ ಹೇಳ್ತೀನಲ್ಲ ನಾನು, ಅದು ಎಲ್ಲ ಹೆಸರುಗಳು ಚೆನ್ನಾಗಿ ಗೊತ್ತು ನನಗೆ. ಯಾಕಂದರೆ ಮೂಲೆ ತಿರುಗಿದ್ದೀನಿ. ನನಗೆ ಯಾರು ನನ್ನ ಅಭಿಮಾನಿಗಳಿದ್ದಾರೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಎಲ್ಲ ಫಿಲ್ಟರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಅಭಿಮಾನದಿಂದ ಕರೆದಿದ್ದಕ್ಕೆ ನಾನು ಬಂದಿದ್ದಿಲ್ಲಿ. ನಿಮ್ಮ ಅಭಿಮಾನಕ್ಕೆ ಒಂದು ಬೆಲೆ ಕೊಟ್ಟು ಕರೆದಿದ್ದೀನಿ. ಅದು ಹೊಸ ವರ್ಷದಲ್ಲಿ ಇವತ್ತು ಮನೆ ಹತ್ರ ಎಷ್ಟೋ ಜನ ಬೆಂಗಳೂರಲ್ಲಿ ಬಂದು ವಾಪಸ್ ಹೋಗಿದ್ದಾರೆ. ವಿಶ್ ಮಾಡಕ್ಕೆ ನಾನು ಸಿಕ್ಕಿಲ್ಲ ಯಾರಿಗೂ. ಇಲ್ಲಿ ಮೆಕ್ಯಾನಿಕ್ ಕರೆದ್ರಿಂದ ಅದು ನಮ್ಮ ಜನಾಂಗದ ಒಂದು ಅದು ಅಂಬೇಡ್ಕರ್ ಅವರ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಇಲ್ಲಿ ಬಂದಿದ್ದೀನಿ. ನಮ್ಮ ಜನಾಂಗ ಕಾರ್ಯಕ್ರಮ ಅಂತ ನಾನು ಗಂಟಾಘೋಷವಾಗಿ ಹೇಳ್ತೀನಿ, ಎಲ್ಲ ವೇದಿಕೆಯಲ್ಲಿ ಹೇಳ್ತೀನಿ. ನಮ್ಮ ಜನಾಂಗಕ್ಕೆ ಏನೇ ಇದ್ರೂ ಆದ್ಯತೆ ಕೊಡಲೇಬೇಕು. ಯಾಕಂದ್ರೆ ನಾನು ಅಂಬೇಡ್ಕರ್ರಿಂದ, ಅವರ ಒಂದು ಸಂವಿಧಾನದಿಂದ ನಾನು ಆ ಸವಲತ್ತುಗಳನ್ನ ಪಡೆದು ಆ ಫಲಾನುಭವಿಯಾಗಿ ನಾನು ಈ ಮಟ್ಟಕ್ಕೆ ಬಂದಿರೋದು. ಇಲ್ಲ ನಾನೆಲ್ಲಿ ಹಿಂಗೆ ಆಗ್ತಾ ಇದೆ. ನಾನು ಇಂಜಿನಿಯರ್ ಯಾಕಾಗ್ತಾ ಇಲ್ಲ, MLA ಆಗ್ತಾ, ಮಿನಿಸ್ಟರ್ ಯಾಕಾಗ್ತಾ ಇಲ್ಲ. ಎಲ್ಲರೂ ಅಷ್ಟೇನೆ. ಸಂವಿಧಾನ ಇದೆಯಲ್ಲ, ಇದನ್ನ ಉಪಯೋಗಿಸ್ಕೋಬೇಕು. ಆಮೇಲೆ ಎಷ್ಟು ದಿವಸ ನಮ್ಮ ಮೀಸಲಾತಿ ಇರ್ತದೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದು ನಮ್ಕ ಇರಲಿ. ಇರೋಷ್ಟು ದಿವಸ ಸಂವಿಧಾನನ ಬಳಸ್ಕೊಂಡು, ಮೀಸಲಾತಿಯನ್ನು ಉಪಯೋಗಿಸ್ಕೊಂಡು ನೀವು ಎಜುಕೇಶನ್ ಮುಂದೆ ಬರ್ಬೋದು, ಇಲ್ಲ ರಾಜಕೀಯವಾಗಾದ್ರೂ ಮುಂದೆ ಬರ್ಬೋದು. ನೀವು ಸುಮ್ಮನೆ ಇದ್ರೆ ಏನಾಗಲ್ಲ. ನಾವು ಪ್ರಯತ್ನ ಮಾಡಬೇಕು. ಎಲ್ಲರೂ ಅವರೇ ಕೊಡ್ತಾರೆ, ಅಂಬೇಡ್ಕರ್ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತಲ್ಲ. ಪ್ರಯತ್ನ ಮಾಡಬೇಕು, ಚೆನ್ನಾಗಿ ಓದಿ ಎಲ್ಲ ರಂಗದಲ್ಲೂ ನೀವು ಮುಂದೆ ಬರಬೇಕು. ಈಗ ಅಸ್ಪೃಶ್ಯತೆ ಅನ್ನೋದು ಪಟ್ಟಣಗಳಲ್ಲಿ ಇಲ್ಲ, ಹೆಚ್ಚಿಗೆ ಇದೆ. ಬಟ್ ಹಳ್ಳಿಗಾಡಲ್ಲಿ ಇನ್ನೂ ಅದು ಹೋಗಿಲ್ಲ. ಅಂದ್ರೆ ಅದು ಹೋಗೋದ್ ಮೊದಲೇ ಮೀಸಲಾತಿನ ತೆಗೆಯುವಂತ ಸಂಚು ನಡೀತಾ ಇದೆ ಅಲ್ಲಿ ಡೆಲ್ಲಿಯಲ್ಲಿ. ಅದಕ್ಕೆ ಆಸ್ಪದ ಕೊಡುವ ದೊಡ್ಡ ಉಗ್ರ ಹೋರಾಟ ಮಾಡ್ಬೇಕು ನಾವೆಲ್ಲ ಆ ದೇಶಾದ್ಯಂತ. ಹಿಂಗೇನಾದ್ರು ಆದ್ರೆ, ನಮ್ಮ ಅಸ್ಪೃಶ್ಯರಿಗೆ ಏನಾದ್ರು ತೊಂದರೆ ಆದರೆ ಉಗ್ರ ಹೋರಾಟ ಅಂತಂದು ರೆಡಿ. ನಾನಂತೂ ಬೀದಿಗೆ ಇಳಿತೀನಿ. ಅಂದ್ರೆ ನಮ್ಮಲ್ಲಿ ಎಲ್ಲರಿಗೂ ಅಷ್ಟೇ, ಎಲ್ಲ MLA MP ನಾನೇ ಹೇಳಿ ಮಾಡಿಸಿ ಉಗ್ರ ಹೋರಾಟ ಮಾಡೋಣ. ಆ ಕಾಲ ಬರಲ್ಲ ಅನ್ಕೊಂಡಿದ್ದೀನಿ. ಬಂದಾಗ ಮಾತ್ರ ರೆಡಿ ಇರಿ, ಪ್ರಾಣ ತ್ಯಾಗ ಮಾಡೋದು ಸರಿ. ಯಾಕಂದ್ರೆ 1818ರಲ್ಲಿ
ಈಗ ನಮ್ಮ ಭೀಮಾ ನದಿ ತೀರದಲ್ಲಿ ಗೊರೆಗಾಂವ್ ಅನ್ನೋ ಜಾಗದಲ್ಲಿ ಪೇಶ್ವೆಗಳು 28 ಜನ ಪೇಶ್ವೆಗಳನ್ನ ಮೇಲೆ ಯುದ್ಧ ಮಾಡಿ ನಮ್ಮ ದಲಿತ ಜನಾಂಗದವರು ಗೆದ್ದಿದ್ದಾರೆ. ಸುಮಾರು ಜನ ತಲೆಯೆಲ್ಲ ಕಳೆದಿದ್ದಾರೆ. ಅಂದ್ರೆ ಅಷ್ಟು ಗಟ್ಟಿ 500 ಜನ ಎಲ್ಲಿ 28,000 ಜನ ಇಲ್ಲಿ. ಅಂದ್ರೆ ನಮ್ಮವರು ನಮ್ಮ ದಲಿತರು ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ, ಎಂತ ಸೋಲ್ಜರ್ಸ್ ಅನ್ನೋದನ್ನ, ಎಂತ ಯೋಧರು ಅನ್ನೋದನ್ನ ಅದನ್ನು ತೋರಿಸಿದ್ದಾರೆ. ಆ ಒಂದು ವಿಜಯೋತ್ಸವ ಇವತ್ತು ನಾವು ಆಚರಿಸ್ತಾ ಇದ್ದೀವಿ.